ಏನಿವತ್ತು 25ನೇ ತಾರೀಕು ಬ್ರಹ್ಮರಥೋತ್ಸವ ಭಾಳ ನಿನ್ನೆಯಿಂದನೂ ಮೊನ್ನೆಯಿಂದನೂ ಒಂದು ವಾರದಿಂದನೂ ಭಾಳ ವಿಜೃಂಭಣೆಯಿಂದ ನಮ್ಮ ಸಿಬ್ಬಂದಿಯವರು, ನಮ್ಮ ಸದಸ್ಯರು ಮತ್ತು ಪ್ರಾಧಿಕಾರದಿಂದ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಸಾರಿ. ಎಲ್ಲ ಕಡೆ ಜನಗಳು ಹೋದ ಸಾರಿ ನಮ್ಮ ಮಿನಿಸ್ಟ್ರ್ ಬಂದಾಗ ಸ್ವಲ್ಪ ತೊಂದರೆನೂ ಆಯಿತು, ನುಗ್ಗಲಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಸಾರಿ ಭಾಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ದಿನೇಶ್ ಅವರು ಕೂಡ ನಿಂತ್ಕೊಂಡು ನಮ್ಮ ಸಿಬ್ಬಂದಿಗಳು ಎಲ್ಲ ಸಹಕರಿಸಿ, ಸಾರ್ವಜನಿಕರು ಸಹಕರಿಸಿ ಈ ಒಂದು ಬ್ರಹ್ಮರಥೋತ್ಸವನ ಯಶಸ್ವಿಯಾಗಿ ಮಾಡಿದ್ದಾರೆ. ಎಲ್ರಿಗೂ ಒಂದು ಧನ್ಯವಾದಗಳು. ಕಾಟಿ ಸುಬ್ರಹ್ಮಣ್ಯ ಸ್ವಾಮಿ ವಲ್ಲಿದೇವಿ ದೇವಸ್ಥಾನ ಸಮೇತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಬಂದವ್ರಿಗೆ ಮುಂದಿನ ವರ್ಷ ಒಳ್ಳೆಯ ಮಳೆ ಬೆಳೆ ಆಗಲಿ. ಇಲ್ಲಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರು ಕೂಡ ಬಂದಿದ್ದೀನಿ. ಇವಾಗ ಇಲ್ಲಿ ಹೊಸ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿ ಸುಮಾರು ಒಂದು 50 ಎಕರೆಗಿಂತ ಜಾಸ್ತಿ ಜಾಗವನ್ನು ರಿಸರ್ವ್ ಮಾಡಿ ಇಲ್ಲಿ ಭಾಳ ದೊಡ್ಡ ಯಾತ್ರಾ ಸ್ಥಳ ಆಗ್ತಾಯಿದೆ. ಇದಕ್ಕೆ ಎಲ್ಲ ಸೌಲಭ್ಯಗಳನ್ನು ರಥಬೀದಿ ಮತ್ತು ಭೋಜನ ಶಾಲೆ ಮತ್ತು ದೇವರಿಗೆ ಹೋಗೋದಕ್ಕೆ ಇವೆಲ್ಲವನ್ನು ಕೂಡ ಬೇರೆ ಬೇರೆ ಥರ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಡೀಟೇಲ್ ನಿಮ್ಗೆ ಆಮೇಲೆ ಹೇಳ್ತೀವಿ. ರಥೋತ್ಸವ ವಿಜೃಂಭಣೆಯಿಂದ ಆಗಿದೆ, ಬಹಳ ಚೆನ್ನಾಗಾಗಿದೆ. ಎಲ್ಲರಿಗೂ ಭಕ್ತಾದಿಗಳೇ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಶುಭವನ್ನು ಕೊಡೋಣ ಮತ್ತು ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಸ್ವಾಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ವಿಶೇಷವಾದಂತಹ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿಯಾಗಿ ಮಹಾನೈವೇದ್ಯ ಎಲ್ಲ ಮಾಡಿ ಮುಕ್ತವಾಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಅದಾದ ನಂತರ ಉತ್ಸವದ ಕೈಂಕರ್ಯಗಳು, ರಥಾಂಗ ಹೋಮ ಆಗಿರ್ಬೋದು, ನಿತ್ಯ ಹೋಮ ಆಗಿರ್ಬೋದು, ಧ್ವಜಾರೋಹಣ ಪೂಜೆ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ನೆರವೇರಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕೂಡ ತುಂಬ ವಿಜೃಂಭಣೆಯಿಂದ ನಡೆದಿರುತ್ತೆ. ಪ್ರತಿಯೊಬ್ಬ ಭಕ್ತಾದಿಗಳು ರಾತ್ರಿವರೆಗೂ ಮುಕ್ತವಾಗಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಎಲ್ಲರೂ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಅವರವರ ಜನ್ಮಜಾತಕರಿದ್ಯದಲ್ಲಿ ಇರುವಂತಹ ದೋಷಗಳೆಲ್ಲ ಪರಿಹಾರ ಮಾಡಿಕೊಂಡು ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಅಲಂಕಾರ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ, ಮಾಡಿರೋ ಲೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಜನಕ್ಕೆ ತೊಂದರೆ ಆಗದೆ, ಗಜಿಬಿಜಿ ಆಗದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದರ್ಶನ ತುಂಬ ಚೆನ್ನಾಗಾಯಿತು, ಅಲಂಕಾರನೂ ತುಂಬ ಚೆನ್ನಾಗಿತ್ತು ಎಲ್ಲ. ನಾಗದೋಷ ಪರಿಹಾರ ಆಗುತ್ತೆ ಅಂತ ಮೊದಲಿಂದನೂ ನಮ್ಮ ನಂಬಿಕೆ ಆಯಿತಾ. ಅದು ಇದುವರೆಗೂ ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ, ಯಾಕೆಂದರೆ ನಾವು ಮಕ್ಕಳಿಂದ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಏನೇ ಇದ್ರೂ ಆಗುತ್ತೆ. ನಾವು ಏನೇ ಇದ್ದರೂ ಫಸ್ಟು ಘಾಟಿಗೆ ಹರಿಸ್ಕೊಂಡು ಜೋಡಿಗಾಯಿ ಓಡಿಸ್ಬೇಕು ಅಂತಲೇ ಅಂದ್ಕೊಂಡು ಬರ್ತೀವಿ, ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಸುಂಕ ವಸೂಲಾತಿ ಅಂದರೆ ವೆಹಿಕಲ್ ಪಾರ್ಕಿಂಗ್ದೆಲ್ಲ ಹಿಂದೆ ಎಲ್ಲ ವಸೂಲಿ ಮಾಡ್ತಾಯಿದ್ವಿ, ಅದೆಲ್ಲ ಉಚಿತವಾಗಿ ಮಾಡಿದ್ದೀವಿ. ಭಕ್ತಾದಿಗಳಿಗೆ ಕಂಟನಗುಂಟೆ ಮತ್ತು ಮಾಕ್ಲಿ ಹತ್ರ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲೇ ಪಾರ್ಕಿಂಗ್ ಮಾಡಿ ಭಕ್ತಾದಿಗಳನ್ನ ಅಲ್ಲಿಂದನೇ ದೇವಸ್ಥಾನದ ಕರ್ಕೊಂಬಂದು ಅವರಿಗೆ ದರ್ಶನ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರು, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಚಿಕ್ಕ ಮಕ್ಕಳಿರೋ ಅಂಥ ತಾಯಿಯಂದಿರಿಗೆ ಬಗ್ಗೀಸ್ ಮಾಡಿ ಅವ್ರನ್ನ ದೇವಸ್ಥಾನದ ಒಳಗಡೆನೇ ಕರ್ಕೊಂಬಂದು ನೇರವಾಗಿ ದರ್ಶನ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 50 ರೂಪಾಯಿ ಟಿಕೆಟ್ ಒಂದು ಜನರಲ್ ದರ್ಶನ ಅಷ್ಟೇ ಮಾಡಿರೋದು, ಬೇರೆ ಇನ್ಯಾವುದೂ ಇದು ಥರ ದರ್ಶನಗಳಿಲ್ಲ. VIP ದರ್ಶನ ಅವೆಲ್ಲ ಇದಕ್ಕೆ ಈ ಸಲ ಬ್ರೇಕ್ ಹಾಕಿ ಜನಗಳಿಗೆ ಮುಕ್ತವಾಗಿ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ ಈಸಿಯಾಗಿ ಮಾಡಬೇಕು, ಬೇಗ ಹೋಗ್ಬೇಕು ಭಕ್ತಾದಿಗಳಂತೆ. ರಥಬೀದಿಯಲ್ಲಿ ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗದಂತೆ ರಥ ಸುಗಮವಾಗಿ ಸಾಗೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬ್ಯಾರಿಕೇಡ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಗಳಿಗೆಲ್ಲ ಸೈಡಲ್ಲಿ ಇದು ಮಾಡ್ಕೊಂಡು ಮೆಟ್ಲಸ್ ಎಲ್ಲ ಹಾಕಿ ಅವ್ರಿಗೆಲ್ಲ ಕೂತ್ಕೊಂಡು ನೋಡಿ ರಥೋತ್ಸವನ ನೋಡಿ ಅವರು ಇದು ಮಾಡಬೇಕು ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ದಾಸೋಹದಲ್ಲೂ ಈ ಬೆಳಗ್ಗೆ 6 ಗಂಟೆಯಿಂದನೂ ರಾತ್ರಿ 10 ಗಂಟೆವರೆಗೂ ದಾಸೋಹ ಉಚಿತವಾಗಿ ಕೊಡ್ತಾ ಇದ್ದೀವಿ. ದಾಸೋಹ ವ್ಯವಸ್ಥೆನೂ ಚೆನ್ನಾಗಿ ನಡೀತಾ ಇದೆ.